ನಮಸ್ಕಾರ ಅಪ್ಪ. ಬಾರುದ್ರ ಏನು ಊರ ಕಡೆ ಸಮಾಚಾರ? ಅಪ್ಪ ಊರೆಲ್ಲ ಹದಗೆಟ್ಟು ಬಿಟ್ಟೈತ್ರಿ ಅಪ್ಪ. ಏನಾಯ್ತು ರುದ್ರ? ಹೌದ್ರಿ ಅಪ್ಪ, ಅವತ್ತು ನೀವು ಆ ಮನುಷ್ಯಾಗ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂಥ ತಪ್ಪು ಮಾಡ್ತಿದ್ದಿಲ್ರಿ. ಯಾರವನು? ಅವನರಿ ಅಪ್ಪ, ಕರಿಯನ ಮಗ ಕಾಳದಾನಲ್ರಿ, ಮತ್ತೆ ಒಂದು ತಪ್ಪು ಮಾಡ್ಯಾನ್ರಿ. ಮತ್ತೇನ್ ಮಾಡ್ದ ಅವನು? ಪಾಪ ಕಲ್ಲಪ್ಪನ ಮಗಳ ಮೇಲೆ 12 ವರ್ಷದ ಕೂಸಿನ ಮೇಲೆ ಬಲಾತ್ಕಾರ ಮಾಡಿ. ಏನ್ ಹೇಳ್ತಾ ಇದ್ದೀಯೋ? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಇಟ್ಟಾಗತ್ತೆ. ಎಲ್ಲಿದ್ದಾನೆ ಇವಾಗ ಅವನು? ಅದಾನ್ರಿ ಅಪ್ಪ, ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರ್ರಿ. ನೀವು ಹ್ಞೂ ಅಂದ್ರೆ ಅವ್ನ ಒಳಗೆ ಕರಿತೇನ್ರಿ ಅಪ್ಪ. ಕರ್ಕೊಂಡು ಬಾ ಅವನನ್ನ. ಆಯ್ತು. ನೀ ಏನು ಮನುಷ್ಯನೋ? ಮನುಷ್ಯ ರೂಪದ ರಾಕ್ಷಸನ. ನಮ್ಮ ದೇಶದೊಳಗೆ ಹೆಣ್ಣಂದ್ರೆ ಪೂಜಿತ ಭಾವನೆಯಿಂದ ಕಾಣ್ತಾರ. ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ, ಗಂಗಾ ಮಾತೆಗೆ ಹೋಲಿಸ್ತಾರ. ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ, ಆಗೋದಿಲ್ವ ನಿಂಗೆ? ತಪ್ಪ ರುದ್ರ ಸುಳ್ಳು ಹೇಳಕತ್ತಾನ. ನಾನು ಯಾವ ತಪ್ಪು ಮಾಡಿಲ್ಲ. ಎಲ್ಲಿ ನಿಂತು ಮಾತಾಡಕತ್ತೇನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳರುದ್ರ ನೋಡ್ರಿ ಮಗ, ಈಗ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತೇನ್ರಿ. ಇದ ಮಗನ ತಪ್ಪು ಮಾಡ್ಯಾನ್ರಿಪ್ಪ. ನನ್ನ ಕಣ್ಣಾರೆ ನೋಡಿನ್ರಿ. ತಪ್ಪು ಮಾಡಿದಾರೆ ಅವು ಒಪ್ಕೊಳಂಗಿಲ್ರಿ. ಇವಾಗ ಸರಿಯಾದ ಶಿಕ್ಷೆ ಆಗ್ಬೇಕ್ರಿ. ಬೆಟ್ಟಪ್ಪ, ಶಿಕ್ಷೆ ಕೊಡೋ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂಗ ಶಿಕ್ಷೆ ಕೊಡಬೇಡ. ವಿಚಾರ ಮಾಡಿ ಶಿಕ್ಷೆ ಕೊಡು. ಹೊಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ. ಹೇ ರುದ್ರ, ನಾಳೆನೆ ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇರ್ಗೆ ಹಾಕ್ಬಿಡು. ಇದು ಈ ಬೆಟ್ಟಪ್ಪ ಕೊಡೋ ತೀರ್ಪು. ಇದು ಬರೋಬ್ಬರಿ ಶಿಕ್ಷೆ ನೋಡ್ರಿಪ್ಪ. ಈ ಮಗ ಶಿಕ್ಷೆ ಕೊಟ್ಟಿದ್ದು ನೋಡಿ ಊರಾಗ ಯಾಕೆ ಗಂಡಸರು ತಪ್ಪು ಮಾಡಬಾರ್ದು. ಬರೋಬ್ಬರಿ ಐತಿ. ಬೆಟ್ಟಪ್ಪ, ಇವತ್ತು ನೀ ನನಗೆ ಶಿಕ್ಷೆ ಕೊಟ್ಟಿರಬಹುದು, ಆದ್ರೆ ಮುಂದೊಂದಿನ ಇದೇ ಘಟನೆ ನಿನ್ನ ಮನೆಯಾಗೂ ನಡೀತೈತೆ. ಆಗ ಯಾವ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೇನೆ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯವನಲ್ಲ. ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗೆ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಮಗನ ಸತ್ತು ನರಕದಾಗ ಹೋಗಿರ್ತಿ, ಮತ್ತೇನು ನಮ್ದನ್ನ ಯಾರು ನೋಡ್ತು? ನಾನು ಸತ್ರ ಏನಾಯ್ತು? ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರತ್ತೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರಾದ ಈ ಬೆಟ್ಟಪ್ಪ ತನ್ನ ಮನೆಯಲ್ಲಿ ನಡೆದ ಘಟನೆಗೆ ಯಾವ ಶಿಕ್ಷೆ ಕೊಡ್ತಾನೆ ಅಂತ ನಾನು ನೋಡ್ತೇನೆ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬಹುದಾ? ಅಪಾರ, ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರೋದೊಳಗೆ ಏನೇನೋ ಮಾತಾಡ್ಲಾತೇನ್ರಿ. ಇಂಥ ದೇವಸ್ಥಾನದಂಥ ಮನೆ ಒಳಗೆ ಅಂಥ ಘಟನೆ ಎಂದಾದ್ರೂ ನಡೆದಿತ್ತೇನ್ರಿ ಅಪ್ಪ? ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ. ಅವ್ನು ತಪ್ಪು ಮಾಡ್ಯಾನ, ಅದಕ್ಕೆ ಮಾತಾಡತ್ತೇನ್ರಿ ಅವ್ನು. ಹೋಗ್ಲಿ ಬಿಡು. ಅಲ್ಲ, 2-3 ದಿನ ಆಯ್ತಲ್ಲ ಕಂಡ್ರಲಿಲ್ಲ, ನೀನ್ ಎಲ್ಲಿ ಹೋಗಿದ್ದೆ? ನಾ ಗೊಡಚಿ ಇರ್ಬದ್ದೇವ್ರ ಜಾತ್ರೆಗೆ ಹೋಗಿಲ್ರಿಪ್ಪ. ನಮಗೂ ಹೇಳ್ಬಾರ್ದ, ನಾವು ಬರ್ತಿದ್ವಿ. ಇಲ್ರಿಪ್ಪ, ಎಲ್ಲ ಓಣ್ಯಾನ ಅವ್ರು ಕೂಡಿ ಟ್ಯಾಕ್ಟರ್ ತೊಗೊಂಡು ಹೊಂಟಿದ್ರೆ ಅದ್ರಾಗ ಹೋಗಿಬಿಟ್ಟು. ಜಾತ್ರೆಗೆ ಹೋಗಿದ್ದೀನಿ. ನಿಂದೆ ಪ್ರಸಾದ ತಂದಿಲ್ಲೇನು? ಹ್ಞೂ ತಂದನಲ್ಲ. ಕೊಡು ಮತ್ತೆ. ದೇವರ ಪ್ರಸಾದ ಅಂತ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ? ನಾವು ಬಲಗೈಯಿಂದ ಕೊಡು. ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತೆ ಹೇಳ್ರಿಪ್ಪ. ಇದು ಕೈ ನಂದ ಇದೆ ಅಲ್ರಿ, ತಗೋರಿ. ತೋರ್ಸೋ ಕೈನ. ಸ್ವಲ್ಪ ಗಾಯ ಆಗೈತೆ. ತೋರಿಸಿದ್ರೆ ನಾನೇ ಆಗಿದೆ ನೋಡು. ಏನಾಯ್ತು ಕೈ ಗಾಯ? ಏನಿಲ್ರಿಪ್ಪ, ಅಲ್ಲಿ ದೇವ್ರಿಗೆ ಹೋಗಿನಲ್ರಿ, ಆ ಇರ್ಬ ದೇವ್ರ ಮುಂದೆ ನಿಂತ ಹರಕೆ ಹೊತ್ತು ಬಂದೆ. ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನು ಸಂಬಂಧ ಐತ್ರಿ ಅಪ್ಪ? ಸಂಬಂಧ ಐತ್ರಿ. ಭಾಳ ದಿವಸದಿಂದ ಈ ಮನೆ ಒಳಗೊಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಯಾಗ ಮರಗ್ಲಾಕತ್ತಿದ್ದಲ್ಲಿ ಆ ದೇವ್ರಿಗೆ ಬಂದು ಭಕ್ತಾದಿಗಳೆಲ್ಲ ಕೇಳ್ಕೊಳಕತ್ತಿದ್ರಿ.
ಕೈಯಾಗ ಕರ್ಪೂರ ಹಚ್ಚಿ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿ ಮಕ್ಕಳ ಕೊಡು ಭಾಗ್ಯ ಕೊಡು ಅಂತ ಕೇಳಾಕತ್ತಿದ್ರಿ. ಅದಕ್ಕೆ ನಾನು ಕೈಯಾಗ ಕರ್ಪೂರ ಹಚ್ಕೊಂಡು ಬೆಳಿಗ್ಗೆ ಬಂದೇನೆ ರೀ. ಏನು ಹುಚ್ಚಿದೀಯೋ ನೀನು? ದೇವರ ಮೇಲೆ ಭಕ್ತಿ ಇರಬೇಕು ತಪ್ಪಲ್ಲ, ಆದರೆ ಮೂಢ ಭಕ್ತಿ ಇರಬಾರ್ದು. ದೇಹ ದಂಡಿಸ್ಕೊಂಡು ಯಾರಾದರೂ ದೇವ್ರಿಗೆ ಹರಿಕೆ ಹೊರ್ತಾರ, ಅದೆಲ್ಲ ದೇವ್ರ ಕಣ್ಣು ತೆಗಿಬೇಕು, ಆಗ್ಬೇಕು. ನೋಡನ್ ಕೈ ಗಾಯ ಏನಾಗಿಲ್ಲ ರೀ. ಸುಮ್ಮನಿರೋ. ಏ ಮಾದೇವಿ, ಏ ಮಾದೇವಿ, ಎಣ್ಣೆ ಅರ್ಸಿನ ಪುಡಿ ತಗೊಂಡ್ ಮೇಲೆ ನೋಡಲ್ಲಿ ಒಂದು ಕೈ ಗಾಯ ನೋಡು. ಗಾಯನ ಏನ್ ಮಾಡ್ಕೊಂಡಿ ಅಣ್ಣ? ಏನಿಲ್ಲ ರೀ, ಅಪ್ಪಾರ ಹಂಗೆ ಹೇಳ್ತಾರೆ. ಏ ತೋರ್ಸು. ಇಂಥ ವಿಷಯದಲ್ಲಿ ಅವನ್ಯಾವಾಗ ನಿಜ ಹೇಳ್ತಾನೆ. ಈ ಮನೆಗೆ ಸಂತಾನ ಆಗಲಿ, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ದೇವರಿಗೆ ಕೈಯಲ್ಲಿ ಕರ್ಪೂರ ಹಿಡಿದು ಬೆಳಗ್ಗೆ ಬಂದಿದ್ದಾನೆ. ನಿನಗೆ ಮಾನವ ಎನ್ನವಳು ಇಲ್ಲ ದೈವ ಮಾನವ ಎನ್ನಲು ಒಂದು ತಿಳಿತಾ ಇಲ್ಲ. ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೇ ಇದ್ರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ವಾತ್ಸಲ್ಯ ತೋರಿಸ್ತಾ ಇದೆಯಾ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಬೇಕು ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ. ಅಪ್ಪಾರ ನಿಮ್ಗೆ ಅದಕ್ಕೆ ಹೇಳಿದ್ದೀನಿ ನಾ, ಅವ್ರಿಗೆ ಕೈ ತೋರಿಸೋದು ಬೇಡ ನೋಡ್ರಿ. ಈ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬತ್ತ ನೋಡ್ರಿ. ಅವ್ರಿಗೆ ದೇವ್ರ ಹೆಸರ ಮೇಲೆ ಉಪವಾಸ ಅಂತ ಮಾಡಿರ್ತಾಳೆ, ಬೆಳಿಗ್ಗೆ ಏನಾದರೂ ತಿಂದಿರ್ತಾಳೆ, ಅದಕ್ಕೆ ಹಂಗಾಗಿರ್ತದೆ. ಎಲ್ಲ ತಮಾಷೆ ಮಾಡ್ತೀರಿ ಅವ್ರು. ಏನಾಯ್ತೆ ಮಾದೇವಿ? ಗೊಡ್ಸಿ ವೀರಭದ್ರೇಶ್ವರ ಕಣ್ ತೆಗೆದ್ಬಿಟ್ಟ. ಹೌದ್ರಿ? ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ. ಏನ್ರಿ ಭೂಪತಿ ಬರ್ತಾನ್ರಿ? ಭಾಳ ಸಂತೋಷ ಆಯ್ತು ನೋಡ್ರವ. ನನಗೆ ಇದೇ ಸಂತೋಷದಲ್ಲಿ ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ಬ್ಯಾಡ್ರವ, ಊಟ ಮಾಡಿದಕ್ಕಿಂತ ಹೆಚ್ಚಿಗೆ ಸಂತೋಷ. ಅಲ್ಲಣ್ಣ, ಊಟನೇ ಮಾಡಿಲ್ಲ, ಅದು ಹೇಗೆ ಹೊಟ್ಟೆ ತುಂಬತ್ತೇನೆ? ಹಂಗಾರೆ ಒಳ್ಳೆ ವಿಷಯ ಕೇಳಿದಾಗ ಸಂತೋಷ ಆಗಿಬಿಡ್ತೈತ್ರಿ. ಊಟ ಮಾಡಿದ್ರೆ ಸಂತೋಷ ಆಗಿದ್ರಿ. ಅಪ್ಪಾರ ಅವ್ರಿಗೆ ಇನ್ನು ಮುಂದೆ ಏನು ಕೆಲಸ ಹಚ್ಚಕ್ಕೆ ಹೋಗ್ಬೇಡ್ರಿ ನೀವು. ಹಾಂ, ಒಟ್ಟ ಏನು ಹೇಳ್ಬೇಡ್ರಿ ಅವ್ರಿಗೆ. ಏನೇ ಕೆಲಸ ಹೇಳಿದ್ರು ನನಗೆ ಹೇಳಿ. ಅವ್ವಾರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಹೌದ್ರಿ, ಅವ್ವಾರಿಗೆ ಒಟ್ಟ ಏನು ಕೆಲಸ ಹಚ್ಬೇಡ್ರಿ. ಅವ್ವಾರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಏನಣ್ಣ, ನಾನ್ ಮಾಡೋ ಕೆಲಸ ಎಲ್ಲ ನೀನೇ ಮಾಡ್ಬಿಡ್ತೀಯಾ? ಹ್ಞೂ ಮತ್ತ ಇಲ್ಲವ, ಒಂದೊಂದು ನೀವು ಮಾಡ್ರಿ, ಉಳ್ಕಿದ್ದು ಎಲ್ಲ ನಾ ಮಾಡ್ತೇನೆ. ಹಾಂ ರೀ, ಒಂದೊಂದು ನೀವು ಮಾಡ್ರಿ, ಉಳ್ಕಿದ್ದು ನಾ ಮಾಡ್ತೇನೆ ರೀ. ಅವರ ನೀವು ಅಷ್ಟೇ ರೀ, ನೀವು ಪಂತೆ ಮಾಡ್ಬೇಕು. ನೀವು ಅಷ್ಟೇ ಏನು ಕೆಲಸ ಮಾಡಬಾರ್ದೇನು. ಹಾಂ, ಈಚೆ ಕಡೆ ಕಡ್ಡಿ ಎತ್ತಿ ಈಚೆ ಕಡೆ ಇಡಂಗಿಲ್ಲ ರೀ. ಒಂದು ತುಂಬಿ ಚರ್ಗಿ ಎತ್ತಂಗಿಲ್ಲ ರೀ. ಅಯ್ಯೋ, ಹಾಗೆ ಇದ್ಬಿಟ್ರೆ ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ. ಏನೂ ಆಗೋದಿಲ್ಲ ರೀ. ಒಟ್ಟ ಏನು ಕೆಲಸ ಮಾಡ್ಬೇಡ್ರಿ, ಎಲ್ಲ ಕೆಲಸ ನಾ ಮಾಡ್ತೇನೆ ರೀ. ನೋಡಿರಿ, ನೀವು ಏನೇನು ಮಾಡಬಾರ್ದು ಅನ್ನೋ ಪಂತೆ ಹೇಳ್ತಾನೆ ಕೇಳ್ರಿ. ಹಾಂ ರೀ, ನೋಡಿರಿ, ಕಟ್ಟಿಗೆ ಥರ ಎಲ್ಲ ಕೂಳ್ತಾರ ಎಲ್ಲ, ಅಡುಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಊಟ ಮಾಡಿರಿವ, ತಿನ್ನೋದ ಒಂದು ರೊಟ್ಟಿ ಯಾವಾಗ ತಿಂತಿರೋ ಗೊತ್ತಿಲ್ಲ. ಊಟ ಮಾಡಿ, ಉಳ್ಕಿದ ಕೆಲಸ ಎಲ್ಲ ನಾ ಮಾಡ್ತೇನೆ. ಹಾಂ ರೀ, ನಂದಿರ್ಲಿ. ನಿಂದೇನು ಹೊಸ ಸುದ್ದಿ? ನಂದೇನ್ರಿ? ನಂದೇನೂ ಇಲ್ರಿ. ಗೊತ್ತೇ ಇಲ್ಲ ಅಲ್ಲ? ಇಲ್ರಿ. ನಿನ್ನ ಹೆಂಡತಿ ಈಗ ಗರ್ಭಿಣಿ ಅಂತೆ. ನೀನ ಗರ್ಭಿಣಿ ಆದಂಗೆ ನಾಚ್ಕೋತಿಯಲ್ಲ. ನಾನು ಹೇಳಿದ್ದು ನಿನ್ನ ಹೆಂಡತಿ ಸುದ್ದಿನ, ನಿಂದಲ್ಲಪ್ಪ. ನಾನು ಹೆಂಡ್ತಿನೂ ಹಿಂಗೆ ಮಾಡ್ತೈತ್ರಿ ಅವ. ಹ್ಞೂ, ಚೊಚ್ಚಲು ಬಸ್ಸಲ್ಲಿ ಐದಿ ಬಾಯಲ್ಲಿ ಏನ್ರ ಪ್ರೀತಿಲಿ ತಂದು ಕೊಡ್ತಾನಂತ ಕರಿತೇನ್ರಲ್ಲ, ಹಿಂಗೆ ನಾಚ್ಕೋತ ಒಳಗೆ ಹೋಗೈತ್ರಿ. ಅವ್ರು ಇನ್ನೊಂದು ವಿಷಯ ಕೇಳ್ಬೇಕ್ರಿ. ನಾನು ಏನ್ರಿ ಕೇಳೋಣ, ಏನ್ರಿ ಕೇಳಾಕತ್ತೈತ್ರಿ. ನಾ ಹಂಪ್ಲ ಅಂಥದಿಂತ ತಂದು ಕೊಡ್ಬೇಕಂತೇಳಿ ಮಾಡಿ ಕೇಳಿನ್ರಿ. ಇಲ್ಲಿ ಬರ್ರಿ ಅಂದ್ರೆ ಹೊಡ್ಕೋತ ಹೋದನ್ರಿ. ಕಿವ್ಯಾಗ ಹೇಳ್ತಾಳ್ರಿ ನನಗೆ, ರೀ ನನಗೆ ಒಲೆಯಾಗಿನ ಬೂದಿ ತಿನ್ನಂಗಾಗೈತಿ, ಕರಿ ಇಡ್ಲಿ ತಿನ್ನಂಗಾಗೈತಿ,
ಎರಿ ಮಣ್ಣು ತಿನ್ನಂಗಾಗೈತಿ, ಕೆರಿ ಮಣ್ಣು ತಿನ್ನಂಗಾಗೈತಿ. ಆ ದಂಟು ಕಿತ್ತನ ಹೆಂಟು ಎತ್ತವ್ರಲೆ ಅಂತ ಹೆಂಟಿ ತಿತ್ತನತ್ತತ್ರಿ ಅಂತವೆಲ್ಲ ತಿಂತಾರ್ರಿ. ಅಣ್ಣ, ಚೊಚ್ಚಲ ಗರ್ಭಿಣಿಯರಿಗೆ ಇಂಥದ್ದೆಲ್ಲ ತಿನ್ನಬೇಕು ಅನ್ನೋ ಬೈಕೆ ತುಂಬ ಇರುತ್ತೆ. ಏನ್ರಿ ನೀವು ಹಂಗೆ ಹೇಳ್ತೀರಿ ನೋಡ್ರಿ. ಅದು ಕರಗೈತಿ, ಅದು ಎಂಥದ್ದು ತಿನ್ನೋಲ್ಲಕ್ಕ. ಆದ್ರೆ ನೀವು ಮಾತ್ರ ಎರಿ ಮಣ್ಣ, ಕರಿ ಮಣ್ಣ, ಬೂದಿ, ಇಡ್ಲಿ ಒಟ್ಟ ತಿನ್ಬೇಡ್ರಿವ. ಖಾರನ ಮಕ್ಳು ಹುಟ್ಟಿದ್ರೆ ಏನು ಮಾಡೋದು? ನಾನು ಇಡೀ ಕಾಂದನ ಖಾರಗ ಆಗ್ಬಾರ್ದು. ನೀವು ಪೆನ್ಸಿಲ, ಇವತ್ತಿ, ಕಡು ಇಂಥ ತಿನ್ನಿ. ಯಾಕೋ ಬೆಳ್ಳನ ಮಗ ಅಪ್ಪರ್ಕಿಂತ ಬೆಳಗಿರ್ಬೇಕ್ರಿ ನಾವು. ಊಟ ಮಾಡ್ಕೊಂಡು ಬ್ಯಾಡ್ರಿಪ್ಪ, ಊಟ ಮಾಡೋದಿಲ್ಲ ನಾ. ಯಾಕಂದ್ರೆ ಊರಾಗಿನ ದೇವ್ರಿಗೆಲ್ಲ ತುಪ್ಪ ದೀಪ ಹಚ್ಚೋದೈತ್ರಿ. ಭಾಳ ಕೆಲಸ ಐತ್ರಿ, ಬರ್ತೀನಿ ರೀಪ್ಪ. ಭಾಳ ಸಂತೋಷ. ರುದ್ರ, ಹಾಂ ರೀ. ನಿನ್ನ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ಆಯ್ತು ರೀ. ದುಡ್ಡಿನ ಬಗ್ಗೆ ಏನು ವಿಚಾರ ಆಯ್ತು ರೀ. ಸರಿ ಬರ್ರಿ.